ಥಿಯೇಟರ್ ಅಲ್ಲಿ ಜನರ ಮಧ್ಯೆ ಕೂತು ಸಿನಿಮಾ ನೋಡುವಾಗ ಆ ಕೇಳಿಸ್ತಾ ಇರೋ ನಗು, ಕೇಳಿಸದೇ ಇರೋ ಮೌನ, ಚಪ್ಪಾಳೆ ಸದ್ದು, ಶೋ ಮುಗಿದ ಮೇಲೆ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರ ಕಣ್ಣಂಚಲ್ಲೂ ನನಗೆ ನೋಡಕ್ ಸಿಗ್ತಿರೋ ನೀರು, ಇದು ನನಗೆ ಸಿಗ್ತಿರೋ ಆರ್ಗ್ಯಾನಿಕ್ ಫೀಡ್ಬ್ಯಾಕ್ ಅಂತ ನಾನು ಪ್ರಕಟಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬರೀವಾಗ್ಲೇ ನಮಗೆ ಪ್ರಕಾಶ್ ಸರ್ ಹೇಳ್ತಿದ್ರು, ಅಂದ್ರೆ ಜನ ಸ್ಟೋರಿ ಪಾಯಿಂಟ್ಸ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಅಂದ್ರೆ ಜೋಕ್ಸ್ಗೆ ಅಥವಾ ಇನ್ಯಾವುದೋ ಹ್ಯೂಮರ್ಗೆ ರೆಸ್ಪಾಂಡ್ ಮಾಡೋದು ಬೇರೆ. ಪ್ಲಾಟ್ ಪಾಯಿಂಟ್ಸ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು ರೈಟಿಂಗ್ ಅಲ್ಲಿ, ಅದಕ್ಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ. ದಟ್ ಈಸ್ ದ ರಿಯಲ್ ಸಕ್ಸಸ್ ಅಂತ. ಸೊ ಇವತ್ತು ತುಂಬಾ ಪಾಸಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಅದಕ್ಕೆ ಎಲ್ಲರೂ ಕಾರಣ. ಸೊ ಈ ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ನನ್ನ ಮೂಲಕ ಆಗಿದೆ ಅನ್ನೋ ಆತ್ಮತೃಪ್ತಿ ನನಗಿದೆ. ಸೊ ಇನ್ನೂ ಹೆಚ್ಚು ಜನ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ನಾವು ಹೇಳೋದಕ್ಕಿಂತ ನೀವು ಹೇಳಿ, ಆಗ ಅದು ಹೆಚ್ಚು ರೀಚ್ ಆಗತ್ತೆ. ಸೊ ಆದ್ರಿಂದ ಇನ್ನೂ ಹೆಚ್ಚು ಜನ ಥಿಯೇಟರ್ಗೆ ಬಂದು ನೋಡಿ. ಯಾಕಂದ್ರೆ ಆಸ್ ಎ ರೈಟರ್ ಡೈರೆಕ್ಟರ್ ನನ್ನ ಸೆಲ್ಫಿಶ್ನೆಸ್ ಅಂದ್ರೆ ಇನ್ನೂ ಜಾಸ್ತಿ ಜನ ನೋಡಬೇಕು, ಇನ್ನೂ ಹೆಚ್ಚು ಜನರಿಗೆ ಅದು ಸರಿಯಾಗಿ ರೀಚ್ ಆಗಬೇಕು ಅನ್ನೋದು. ಸೊ ಆದ್ರಿಂದ ಇದಕ್ಕೆ ಕಾರಣೀಕರ್ತರಾದಂತಹ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇವತ್ತು ತುಂಬಾ ಖುಷಿ ಆಗ್ತಿದೆ ಏನಂತಂದ್ರೆ, ಪ್ರೀವಿಯಸ್ ಪ್ರೆಸ್ ಮೀಟ್ ಅಲ್ಲಿ ನಾನೊಂದು ಮಾತು ಹೇಳಿದ್ದೆ, ನನ್ನ ಹೆಸರು ನೋಡಿ ನನ್ನ ಕೆಲಸ ಕಾಣಿಸೋದಿಲ್ಲ ಮೋಸ್ಟ್ಲಿ, ನನಗೆ ಅಷ್ಟು ನಂಬಿಕೆ ಇದೆ ಅಂತ. ಅದು ಇವತ್ತು ನಿಜ ಆಗಿದೆ. ಯಾಕೆ ಅಂತಂದ್ರೆ ನಾವು ಒಂದು 3 ದಿನದಿಂದ ಥಿಯೇಟರ್ ವಿಸಿಟ್ ಹೋಗ್ತಿದ್ವಲ್ಲ, ಕೊನೆಗೆ ಆ ಒಂದು ಮೆಸೇಜ್, ಒಂದು ಲೆಟರ್ ಬಂದು ಲೈಟ್ ಆನ್ ಆಗಿ ರೋಲಿಂಗ್ ಟೈಟಲ್ ಓಡ್ತಾ ಇದ್ರು, ಯಾರು ಕದಲ್ದಿರ ಸ್ಕ್ರೀನ್ ನೋಡ್ತಾ ಕೂತಿದ್ರು. ಇವ್ರು ಎಂಟರ್ ಆಗಿ ಒಂದು 10 ಸೆಕೆಂಡ್ ಆದ್ಮೇಲೆ ರಿಯಲೈಸ್ ಆದ್ಮೇಲೆ ಒಂದು ಜೋರಾಗಿ ಒಂದು ಕೂಗು, ಚಪ್ಪಾಳೆ ಬಂತು. ಅಂದ್ರೆ ದೇ ಆರ್ ಇನ್ ಟು ದ ಫಿಲ್ಮ್. ದಟ್ ಮೀನ್ಸ್ ಐ ಹ್ಯಾವ್ ಸಕ್ಸೀಡೆಡ್ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಅಂಡ್ ಲೈಕ್ ದೇ ಆರ್ ಇನ್ ಟು ದ ಫಿಲ್ಮ್. ಯಾವ ಲೆವೆಲ್ಗೆ ಅಂತಂದ್ರೆ ಆ ಎಮೋಷನ್ಸ್ ನ ನೀವು ಈಗ ನೋಡಿದ್ರಿ, ತುಣುಕುಗಳು ಅಷ್ಟೇ. ನಾವು ರಿಯಲ್ ಅಲ್ಲಿ ನೋಡಿದ್ದು ಒಂಥರ ರೋಮಾಂಚನ ಆಗತ್ತೆ ಆ ರಿಯಾಕ್ಷನ್ಸ್ ನ ನೋಡಿದ್ರೆ. ಸೊ ಅದೊಂದು ನನ್ಗೆ ತುಂಬಾ ಖುಷಿ. ನಾನು ಅವತ್ತು ಹೇಳಿದ್ದು ಸುಳ್ಳಾಗ್ಲಿಲ್ಲ ಅಂತ. ಸೊ ಖುಷಿ ಆಗ್ತಿದೆ, ನನ್ನ ಕೆಲಸ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಅಂಡ್ ಇನ್ನೊಂದು, ಸಿನಿಮಾ ರಿಲೀಸ್ ಹಾಕಕ್ಕೆ ಒಂದು 10 ದಿನಗಳ ಮುಂಚೆ ನಮ್ಮ ಮ್ಯಾನೇಜರ್ ಅಜಯ್ ಅವರ ಸ್ಟಾಫ್ಗೆ ಹೇಳ್ತಿದ್ರು, ಇನ್ಮೇಲೆ ಟೈಮ್ 6 ಗಂಟೆ ಅಂತ ಹೋಗಂಗಿಲ್ಲಪ್ಪ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಾನು ಅವತ್ತು ಹೇಳಿದ್ದೆ, 18ನೇ ತಾರೀಕುವರೆಗೂ ಸ್ವಲ್ಪ ಡೇ ಅಂಡ್ ನೈಟ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ 18ನೇ ತಾರೀಕಲ್ಲ, ಅದ್ಯಾವ ಇದ್ರ ಹೇಳಿದ್ನು 22ನೇ ತಾರೀಕುವರೆಗೂ, 22ನೇ ತಾರೀಕು ನಾವು ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಇನ್ನೊಂದು ವಿಚಾರ, ನಾವು ರಿಲೀಸ್ಗೆ 3 ದಿನ ಮುಂಚೆ ನಾನು ಡೈರೆಕ್ಟರ್ ಪವನ್ ಅವರು ಇದು ಕಾಪಿ ಚೆಕ್ ಮಾಡ್ತಾ ಇದ್ವಿ, ಫೈನಲ್ QC. ಫಸ್ಟ್ ರೀಲಲ್ಲಿ ಯಾವುದೋ ಒಂದು ಫ್ರೇಮ್, ಏನೋ ಒಂದು ಇದು ಕರಪ್ಟ್ ಫ್ರೇಮ್ ಇತ್ತು. ಸೊ ಆ ಒಂದು ಟೆನ್ಷನ್ ಅಲ್ಲಿ ಇನ್ನೂ ಈ ಫಸ್ಟ್ ರೀಲಲ್ಲೇ 1-2 ಕರಪ್ಟ್ ಫ್ರೇಮ್ ಇದೆಯಲ್ಲಪ್ಪ ಅಂತ ಅನ್ಕೊಂಡು ನೋಡ್ತಾ ಇದ್ವಿ. ಸೆಕೆಂಡ್ ಹಾಫ್ ನೋಡುವಾಗ ನಾನು ಪಿಕ್ಚರ್ ಇಟ್ಟು ಬಿಡಿ ಅಂತ ಎದ್ದೋಗ್ಬಿಟ್ಟೆ. ಸಾರ್ ನೋಡಿ ಸಾರ್, 2 ಕಣ್ಣಿಂತ 4 ಕಣ್ಣು ನೋಡ್ಬೇಕು, ಏನಾದ್ರು ಜಂಪ್ ಆಗಿದ್ರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಡಸಂಟ್ ಮ್ಯಾಟರ್, ಅದು ಯಾವುದು ಕಾಣಿಸಲಿಲ್ಲ, ಸಿನಿಮಾ ಹಿಟ್ಟು ಅಂತಂದೆ. ಸೊ ಅದು ನಿಜ ಆಯ್ತು. ಐ ಆಮ್ ಸೋ ಗ್ರೇಟ್ಫುಲ್. ಏನೋ ನನ್ನ ಕರಿಯರ್ ಅಲ್ಲಿ ಹಿಟ್ಟು ಫ್ಲಾಪ್ಗಳು ಆಗಿದೆ, ಬಟ್ ಈ ಸಿನಿಮಾ ಇಟ್ಸ್ ಡಿಫ್ರೆಂಟ್. ಅಂದ್ರೆ ಜನರಲಿ ಒಂಥರ ಏನೋ ತುಂಬಾ ಕಾಮನ್ ಸ್ಟೇಟ್ಮೆಂಟ್ ಆಗೋಗಿದೆ ಈ ನಡುವೆ, ಡಿಫ್ರೆಂಟ್ ಅಂತ. ಬಟ್ ಇದು ನನಗೆ ತುಂಬಾ ಹತ್ತಿರವಾದಂತ ಸಿನಿಮಾ. ನಾನು ಅನ್ಕೊಂಡಿದ್ದು ಎಲ್ಲ ಪಾಯಿಂಟ್ಸು ಅಲ್ಲಿ ಟಿಕ್ ಮಾರ್ಕ್ ಆಗಿದೆ. I get emotional about it. Thank you.